ಹರಪ್ಪ ನಾಗರಿಕತೆಯ ಜನರಿಗೆ ಈ ಕೆಳಗಿನ ಯಾವ ಬೆಳೆಯ ಬಗ್ಗೆ ತಿಳಿದಿರಲಿಲ್ಲ? ಗೋಧಿ, ಬಾರ್ಲಿ, ಹತ್ತಿ, ಮೆಕ್ಕೆಜೋಳ. ಇವುಗಳಲ್ಲಿ ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಜನರು ಬೆಳೆಯದೇ ಇದ್ದಂತಹ ಬೆಳೆ ಮೆಕ್ಕೆಜೋಳ. ಗೋಧಿ, ಬಾರ್ಲಿ, ಹತ್ತಿಯನ್ನ ಅವರು ಪ್ರಮುಖ ಬೆಳೆಗಳಾಗಿ ಬೆಳೆಯುತ್ತಿದ್ದರು. ಹರಪ್ಪ ನಿವೇಶನವನ್ನು ಸಂಶೋಧಿಸಿದವರು ಯಾರು? ಆರ್ ಡಿ ಬ್ಯಾನರ್ಜಿ, ದಯಾರಾಮ್ ಸಹಾನಿ, ಎಸ್ ಆರ್ ರಾವ್, ಬಿ ಲಾಲ್. ದಯಾರಾಮ್ ಸಹಾನಿಯವರು 1921ರಲ್ಲಿ ಹರಪ್ಪ ನಿವೇಶನವನ್ನು ಮೊಟ್ಟ ಮೊದಲ ಬಾರಿಗೆ ಸಂಶೋಧನೆಯನ್ನ ಮಾಡ್ತಾರೆ. ಈ ಕೆಳಗಿನ ಯಾವ ನಿವೇಶನವು ಪಾಕಿಸ್ತಾನದ ಲಾರ್ಕಾನಾ ಜಿಲ್ಲೆಯಲ್ಲಿದೆ? ಪ್ರಸ್ತುತ ಹರಪ್ಪ, ಚನ್ನುದಾರೋ, ಮೆಹೆಂಜೋದಾರೋ, ಕಾಲಿಬಂಗನ್. ಮೆಹೆಂಜೋದಾರೋ ಎನ್ನುವಂತಹ ಹರಪ್ಪ ಕಾಲದ ನಿವೇಶನ ಏನಿದೆ, ಈಗ ಪ್ರಸ್ತುತ ಪಾಕಿಸ್ತಾನದ ಲಾರ್ಕಾನಾ ಜಿಲ್ಲೆಯಲ್ಲಿ ಇದನ್ನು ನಾವು ಕಾಣಬಹುದು, ಸಿಂಧ್ ಪ್ರಾಂತ್ಯದಲ್ಲಿ. ಇನ್ನು ಮೆಹೆಂಜೋದಾರೋ ಪ್ರಸಿದ್ಧವಾಗಿದ್ದು ಆಗಿನ ಕಾಲಕ್ಕೆ ಸಾರ್ವಜನಿಕ ಈಜುಕೊಳಕ್ಕೆ. ವೇದಗಳ ಕಾಲದಲ್ಲಿ ರಾಜನನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಆಯ್ಕೆ ಮಾಡುತ್ತಿದ್ದರು? ಸಮಿತಿ, ಸಭಾ, ಗ್ರಾಮಸಭೆ, ಜನಪದಗಳು. ಸಮಿತಿಗಳ ಮೂಲಕ ರಾಜನನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ವೇದಗಳ ಕಾಲದಲ್ಲಿ ಜಾರಿಯಲ್ಲಿತ್ತು. ರಾಜನ್ ಅನ್ನುವಂತಹ ಹೆಸರಿನಿಂದ ರಾಜನನ್ನ ಕರೆಯುತ್ತಿದ್ದರು. ವೇದಗಳ ಕಾಲದಲ್ಲಿ ಯಾವ ದೇವತೆಯನ್ನು ಪ್ರಕೃತಿಯ ರಕ್ಷಕ ಎಂದು ಜನರು ನಂಬಿದ್ದರು? ಇಂದ್ರ, ವರುಣ, ಸೋಮ, ಅಗ್ನಿ. ಪ್ರಕೃತಿಯ ರಕ್ಷಕನೆಂದು ಇಂದ್ರನನ್ನ ಕರೆಯುತ್ತಿದ್ದು ಆತನನ್ನ ಪ್ರಕೃತಿಯ ಆರಾಧನೆಯ ರೂಪದಲ್ಲಿ ಪೂಜಿಸುತ್ತಿದ್ದರು ವೇದಗಳ ಕಾಲದ ಜನರು. ಆರ್ಯರ ಬಹುಮುಖ್ಯ ಕಸುಬು ಇದಾಗಿತ್ತು. ಕೃಷಿ, ಪಶುಪಾಲನೆ, ಗುಳಿ ಕೈಗಾರಿಕೆ, ಮೀನುಗಾರಿಕೆ. ಇದಕ್ಕೆ ಸರಿಯಾದ ಉತ್ತರ ಬಹುಮುಖ್ಯವಾಗಿ ಅವರ ಬಹುಮುಖ್ಯ ಉದ್ಯೋಗ ಪಶುಪಾಲನೆಯಾಗಿತ್ತು. ನಂತರದ ಸ್ಥಾನವನ್ನು ಕೃಷಿಯಾಗಿನ ಕಾಲಕ್ಕೆ ಪಡೆದುಕೊಂಡಿತ್ತು. ಹೀಗಾಗಿ ಪಶುಪಾಲನೆಯ ಮೂಲಕವೇ ಅವರು ವಲಸೆಯನ್ನ ಬರ್ತಾರೆ ನಮ್ಮ ದೇಶಕ್ಕೆ, ಇಲ್ಲಿ ಬಂದು ನೆಲೆಯನ್ನ ನಿಲ್ತಾರೆ. ಗಾಯತ್ರಿ ಮಂತ್ರವನ್ನು ಒಳಗೊಂಡಿರುವ ವೇದ ಯಾವುದು? ಋಗ್ವೇದದಲ್ಲಿ ನಾವು ಗಾಯತ್ರಿ ಮಂತ್ರವನ್ನು ಕಾಣ್ತೀವಿ. ಋಗ್ವೇದವು ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದುದು. 1028 ಶ್ಲೋಕಗಳ ಮೂಲಕ 10 ಮಂಡಲಗಳಿಂದ ಒಳಗೊಂಡಿದೆ. ಇದರಲ್ಲಿ 3ನೇ ಮಂಡಲದಲ್ಲಿ ಪ್ರಸಿದ್ಧವಾಗಿರುವಂತಹ ಗಾಯತ್ರಿ ಮಂತ್ರವನ್ನು ಕಾಣ್ತೀವಿ. ಈ ಕೆಳಗಿನವುಗಳಲ್ಲಿ ಅತ್ಯಂತ ಪ್ರಾಚೀನ ಉಪನಿಷತ್ ಅಥವಾ ಉಪನಿಷದ್ ಯಾವುದಾಗಿದೆ? ಬೃಹತ್ ಅರಣ್ಯಕ ಎನ್ನುವಂಥದ್ದು ಅತ್ಯಂತ ಪ್ರಾಚೀನ ಉಪನಿಷತ್ತಾಗಿದ್ದು ಒಟ್ಟು 108 ಉಪನಿಷತ್ಗಳು ಇದ್ದಾವೆ ವೇದಗಳ ಕಾಲದಲ್ಲಿ. ವೈದಿಕ ಬದುಕಿನ ನೀತಿ ನಿಯಮಗಳನ್ನು ಈ ಕೆಳಗಿನ ಯಾವುದರಲ್ಲಿ ಕಾಣಬಹುದು? ಸ್ಮೃತಿಗಳು, ವೇದಾಂಗಗಳು, ಉಪವೇದಗಳು, ಯಜುರ್ವೇದ. ವೈದಿಕ ಬದುಕಿನ ರೀತಿ ನೀತಿಗಳ ಅಥವಾ ನಿಯಮಾವಳಿಗಳನ್ನು ತಿಳಿಸುವಂತಹ ವಿಷಯ ಸ್ಮೃತಿಗಳಾಗಿದ್ದಾವೆ. ಉದಾಹರಣೆಗೆ ಮನುಸ್ಮೃತಿ ಅಂತ ಕರಿತೀವಿ. ಈ ಸ್ಮೃತಿಗಳಲ್ಲಿ ಆಗಿನ ಕಾಲಘಟ್ಟದ ವೈದಿಕ ಬದುಕನ್ನ ಯಾವ ರೀತಿ ಬದುಕಬೇಕು ಅನ್ನುವಂಥ ನೀತಿ ನಿಯಮಗಳನ್ನು ಇದರಲ್ಲಿ ವಿವರಣೆ ಮಾಡಲಾಗಿದೆ. ಇನ್ನು ಮನುಸ್ಮೃತಿಯನ್ನ ಮೊದಲ ಕಾನೂನು ಪುಸ್ತಕ ಅಂತಲೂ ಕೂಡ ಕರೆಯುತ್ತೇವೆ. ನಾರದ ಸ್ಮೃತಿ, ಯಜ್ಞವಲ್ಕ್ಯ ಸ್ಮೃತಿ ಅನ್ನುವಂಥವು ಪ್ರಮುಖ ಸ್ಮೃತಿಗಳಾಗಿದ್ದಾವೆ. ಅಶೋಕನ ಶಾಸನಗಳ ಲಿಪಿಯನ್ನು ಯಶಸ್ವಿಯಾಗಿ ಅರ್ಥೈಸಿದವನು ಯಾರು? ಜೇಮ್ಸ್ ಪ್ರಿನ್ಸೆಪ್. ಈತ ಆಂಗ್ಲ ಪಂಡಿತನಾಗಿದ್ದು ಜೊತೆಗೆ ಪುರಾತತ್ವ ಶಾಸ್ತ್ರದಲ್ಲಿ ಅತ್ಯಂತ ಪರಿಣಿತಿಯನ್ನು ಹೊಂದಿರ್ತಾನೆ. ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಏನಿದೆ, ಇದರ ಒಂದು ಸಂಪಾದಕತ್ವದಲ್ಲಿ ಈತ ಅಶೋಕನ ಶಾಸನಗಳ ಲಿಪಿಯನ್ನು ಯಶಸ್ವಿಯಾಗಿ ಅರ್ಥೈಸ್ತಾನೆ. ವರ್ಧಮಾನ ಮಹಾವೀರನ ಪ್ರಥಮ ಅನುಯಾಯಿ ಯಾರು? ಪ್ರಿಯದರ್ಶಿನಿ, ಯಶೋಧ, ಚೇತಕ, ಜಾಮಾಲಿ. ಇದಕ್ಕೆ ಸರಿಯಾದ ಉತ್ತರ ಜಾಮಾಲಿ ವರ್ಧಮಾನ ಮಹಾವೀರನ ಪ್ರಥಮ ಅನುಯಾಯಿಯಾಗಿದ್ದಾನೆ. ಈ ಜಾಮಾಲಿ ಯಾರು ಅಂತ ನೋಡಿದಾಗ ವರ್ಧಮಾನ ಮಹಾವೀರ ನಮ್ಮ ಮಗಳಾದಂತಹ ಪ್ರಿಯದರ್ಶಿನಿಯ ಗಂಡನಾಗಿರ್ತಾನೆ, ಅಂದರೆ ಆತನ ಅಳಿಯ. ಈತನೇ ಮೊದಲು ವರ್ಧಮಾನ ಮಹಾವೀರನ ಅನುಯಾಯಿಯಾಗಿದ್ದನು. ಮಹಾವೀರನು ಮರಣ ಹೊಂದಿದ ಸ್ಥಳ ಯಾವುದು? ಇದಕ್ಕೆ ಪಾವಪುರಿ ಸರಿಯಾದಂತಹ ಉತ್ತರ.
ತನ್ನ 72ನೇ ವಯಸ್ಸಿನಲ್ಲಿ ಅಂದರೆ ಕ್ರಿಸ್ತಪೂರ್ವ 527ರಲ್ಲಿ ಮಹಾವೀರನು ಪಾವಪುರಿ ಎಂಬಲ್ಲಿ ಮರಣವನ್ನ ಅಪ್ತಾನೆ. ಈ ಕೆಳಗಿನ ಯಾವ ಗುಂಪು ಜೈನ ಧರ್ಮದ ತ್ರಿರತ್ನಗಳನ್ನು ಸೂಚಿಸುತ್ತದೆ? ಉತ್ತಮ ಬದುಕಿಗೆ ಈ 3 ರತ್ನಗಳನ್ನು ಅನುಸರಿಸಬೇಕು ಅನ್ನುವಂಥದ್ದು ಜೈನ ಧರ್ಮದಲ್ಲಿರುವಂತಹ ನಂಬಿಕೆ. ಅವುಗಳಲ್ಲಿ ಜೈನ ಧರ್ಮದ ತ್ರಿರತ್ನಗಳನ್ನು ಸೂಚಿಸುವಂತಹ ಗುಂಪು ಆಯ್ಕೆ 1 ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ ಮತ್ತು ಸಮ್ಯಕ್ ನಡತೆ. ಈ 3 ವಿಚಾರಗಳನ್ನ ಜೈನ ಧರ್ಮದಲ್ಲಿ ತ್ರಿರತ್ನಗಳು ಅಂತ ಕರೆಯುತ್ತಾರೆ. ಮಹಾವಂಶ ಮತ್ತು ದೀಪವಂಶ ಎನ್ನುವಂಥವು ಯಾವ ದೇಶದ ಬೌದ್ಧ ಸಾಹಿತ್ಯವಾಗಿದ್ದಾವೆ? ಶ್ರೀಲಂಕಾ, ಚೀನಾ, ಭಾರತ ಮತ್ತು ಜಪಾನ್. ಶ್ರೀಲಂಕಾ ಸರಿಯಾದಂತಹ ಉತ್ತರವಾಗಿದೆ. ಭಾರತದಿಂದ ಬೇರೆ ದೇಶಗಳಿಗೆ ಹರಡಿದಂತಹ ಬೌದ್ಧ ಧರ್ಮದಲ್ಲಿ ಅತ್ಯಂತ ಪ್ರಮುಖವಾದದ್ದು ಶ್ರೀಲಂಕಾ ದೇಶವೂ ಸಮೇತ ಒಂದು. ಅಶೋಕನು ತನ್ನ ಮಕ್ಕಳಾದಂತಹ ಮಹೇಂದ್ರ ಮತ್ತು ಸಂಘಮಿತ್ರಿಯರನ್ನ ಧರ್ಮ ಪ್ರಸಾರವನ್ನು ಮಾಡಲಿಕ್ಕೆ ಶ್ರೀಲಂಕಾಕ್ಕೂ ಕೂಡ ಕಳಿಸಿರ್ತಾನೆ. ಹೀಗಾಗಿ ಶ್ರೀಲಂಕಾದ ಮೇಲೆ ಬೌದ್ಧ ಧರ್ಮದ ಪ್ರಭಾವ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದನ್ನು ನಾವು ಕಾಣ್ತೀವಿ. ಅಲ್ಲಿಯ ಬೌದ್ಧ ಸಾಹಿತ್ಯವನ್ನ ಮಹಾವಂಶ ಮತ್ತು ದೀಪವಂಶ ಎಂದು ಕರೆಯುತ್ತಾರೆ. ಸೆಲ್ಯೂಕಸನು ಈ ಕೆಳಗಿನ ಯಾವ ರಾಯಭಾರಿಯನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿದ್ದನು? ಮೆಗಸ್ತಾನಿಸ್. 4ನೇ ಶತಮಾನದಲ್ಲಿ ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಆಗಮಿಸಿರ್ತಾನೆ ಮೆಗಸ್ತಾನಿಸ್. ಇದಲ್ಲದೆ ಇಂಡಿಕಾ ಎನ್ನುವಂತಹ ಗ್ರಂಥವನ್ನು ಕೂಡ ರಚನೆ ಮಾಡಿದ್ದಾನೆ. ಮೌರ್ಯರ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಅತ್ಯಂತ ಪ್ರಮುಖವಾದಂತಹ ಆಧಾರಗಳಲ್ಲಿ ಇಂಡಿಕಾ ಗ್ರಂಥವು ಸಮೇತ ಒಂದು. ಮೊದಲ ಪ್ರಶ್ನೆ, ಫೌಂಟೇನ್ ಪೆನ್ ಸಂಶೋಧಿಸಿದವರು ಯಾರು? ಅನೇಕ ಪರೀಕ್ಷೆಗಳಲ್ಲಿ ಸಂಶೋಧನೆ ಮತ್ತು ಸಂಶೋಧಕರನ್ನ ಕೇಳ್ತಾರೆ. ಹಾಗಾಗಿ ವಿಲಿಯಂ ಮರ್ಡೋಕ್, ಎಡ್ವರ್ಡ್ ಟೆಲ್ಲರ್, ಎಲ್.ಇ. ವಾಟರ್ಮನ್, ವಿಲಿಯಂ ಸೀಮನ್ಸ್. ಇವರಲ್ಲಿ ಫೌಂಟೇನ್ ಪೆನ್ ಅನ್ನ ಸಂಶೋಧಿಸಿದಂಥವರು ಎಲ್.ಇ. ವಾಟರ್ಮನ್ ರವರು. ಭಾರತದಲ್ಲಿ ಇದುವರೆಗೆ 2 ಬಾರಿ ಹಂಗಾಮಿ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದವರು ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್, ಇಂದಿರಾ ಗಾಂಧಿ, ಗುಲ್ಜಾರಿಲಾಲ್ ನಂದಾ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಸೊ ಇವರಲ್ಲಿ ಹಂಗಾಮಿ ಪ್ರಧಾನಮಂತ್ರಿಯಾಗಿ 2 ಬಾರಿ ಕಾರ್ಯವನ್ನು ನಿರ್ವಹಿಸಿದಂಥವರು ಗುಲ್ಜಾರಿಲಾಲ್ ನಂದಾರವರಾಗಿದ್ದಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಗಮದ ಮುಖ್ಯ ಕಚೇರಿ ಎಲ್ಲಿದೆ? ದ ಹೆಡ್ ಕ್ವಾರ್ಟರ್ ಆಫ್ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ. ಇದರ ಒಂದು ಮುಖ್ಯ ಕೇಂದ್ರ ಕಚೇರಿ ಅಮೆರಿಕದ ವಾಷಿಂಗ್ಟನ್ DC ನಲ್ಲಿದೆ. ವಾಷಿಂಗ್ಟನ್ DC ಅಮೆರಿಕದ ರಾಜಧಾನಿಯೂ ಸಮೇತ ಹೌದು. ದೇಹದಲ್ಲಿ ಹರಿಯುವ ರಕ್ತದ ಯಾವ ಅಂಶವನ್ನು ರಕ್ತದ ಸಕ್ಕರೆ ಅಥವಾ ಬ್ಲಡ್ ಶುಗರ್ ಎನ್ನುವರು? ಲ್ಯಾಕ್ಟೋಸ್, ಸುಕ್ರೋಸ್, ಗ್ಯಾಲಾಕ್ಟೋಸ್, ಗ್ಲೂಕೋಸ್. ಇದಕ್ಕೆ ಸರಿ ಉತ್ತರ ಗ್ಲೂಕೋಸ್ ಅಂಶವನ್ನು, ರಕ್ತದಲ್ಲಿ ಹರಿಯುವಂತಹ ಗ್ಲೂಕೋಸ್ ಅಂಶವನ್ನು ಬ್ಲಡ್ ಶುಗರ್ ಅಂತ ಕರೀತಾರೆ. ಡಯಾಬಿಟಿಕ್ ಪೇಷಂಟ್, ಮಧುಮೇಹ ರೋಗಿಗಳಲ್ಲಿ ಇದರ ಪ್ರಮಾಣ ಜಾಸ್ತಿ ಇರುತ್ತದೆ. ಅಲೈ ದರ್ವಾಜಾವನ್ನು ನಿರ್ಮಿಸಿದಂತಹ ದೆಹಲಿ ಸುಲ್ತಾನ ಯಾರು? ಅಲಾವುದ್ದೀನ್ ಖಿಲ್ಜಿ, ಬಾಬರ್, ಅಕ್ಬರ್, ಶಹಜಹಾನ್. ಇದರಲ್ಲಿ ಅಲೈ ದರ್ವಾಜಾದ ನಿರ್ಮಾತೃ ದೆಹಲಿ ಸುಲ್ತಾನರಲ್ಲಿ ಬಂದಂತಹ ಖಿಲ್ಜಿ ಸಂತತಿಯ ಅತ್ಯಂತ ಪ್ರಸಿದ್ಧ ಅರಸ ಅಲಾವುದ್ದೀನ್ ಖಿಲ್ಜಿ. ಈತ ಇದನ್ನು ನಿರ್ಮಾಣ ಮಾಡ್ತಾನೆ. ಭಾರತದ ಮೊದಲ ಮಸೀದಿಯಾದಂತಹ ಕುವತ್ತುಲ್ ಇಸ್ಲಾಂನಲ್ಲಿ ಎಂಟ್ರೆನ್ಸ್ ಗೇಟ್ ಏನಿದೆ, ಸೊ ಅಲ್ಲಿ ಇದನ್ನ ನಿರ್ಮಾಣ ಮಾಡಲಾಯಿತು ಅಲೈ ದರ್ವಾಜಾವನ್ನ. 1311ರಲ್ಲಿ ಇದು ಸ್ಥಾಪನೆಯಾಯಿತು. ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು? ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಮತ್ತು ಶಕ್ತಿ ವಿಶಿಷ್ಟಾದ್ವೈತ. ಇದರಲ್ಲಿ ಕರ್ನಾಟಕದ ಉಡುಪಿಯಲ್ಲಿ ಇದ್ದಂತಹ ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿದಂತಹ ಸಿದ್ಧಾಂತ ಅಥವಾ ತತ್ವ ದ್ವೈತ ಸಿದ್ಧಾಂತ. ಇದನ್ನ ಡ್ಯುಯಲಿಸಂ ಅಂತಲೂ ಕೂಡ ಇಂಗ್ಲಿಷ್ನಲ್ಲಿ ಕರೀತಾರೆ. ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಪ್ರಥಮ ಭಾರತೀಯ ದೊರೆ ಯಾರು? ಔದ್ನ ನವಾಬ, ಹೈದರಾಬಾದ್ನ ನಿಜಾಮ, ಟಿಪ್ಪು ಸುಲ್ತಾನ್, 2ನೇ ಬಾಜಿರಾಯ. ಸರಿ ಉತ್ತರ ಹೈದರಾಬಾದಿನ ನಿಜಾಮ. 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿಯು ಜಾರಿಗೆ ತಂದಂತಹ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡ ಪ್ರಥಮ ಭಾರತೀಯ ದೊರೆಯಾಗಿದ್ದಾನೆ. ಮೈಸೂರಿನಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭಿಸಿದವರು ಯಾರು? ಇಲ್ಲಿ ದಿವಾನರನ್ನು ಕೊಟ್ಟಿದ್ದಾರೆ. ಸಿ ರಂಗಾಚಾರ್ಲು, ಶೇಷಾದ್ರಿ ಅಯ್ಯರ್, ಮಿರ್ಜಾ ಇಸ್ಮಾಯಿಲ್, ಸರ್ ಎಂ ವಿಶ್ವೇಶ್ವರಯ್ಯ. ಇವರಲ್ಲಿ ಕೆ ಶೇಷಾದ್ರಿ ಅಯ್ಯರ್ ರವರು ಮೈಸೂರು ಸಂಸ್ಥಾನದಲ್ಲಿ ಮೊಟ್ಟಮೊದಲ ಬಾರಿಗೆ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು
1891ರಲ್ಲಿ ಜಾರಿಗೆ ತರ್ತಾರೆ. ಇನ್ನು ಇವರ ಆಡಳಿತಾವಧಿಯನ್ನು ನೋಡೋದಾದರೆ 1883ರಿಂದ 1901ರವರೆಗೆ ಇವರು ಅತಿ ದೀರ್ಘಾವಧಿಗೆ ಮೈಸೂರಿನ ದಿವಾನರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದರು. ವಾಯುಮಂಡಲದ ಅತ್ಯಂತ ಕೆಳ ಸ್ತರ ಯಾವುದು? 5 ವಾಯುಮಂಡಲದ ಪ್ರಮುಖ ಸ್ತರಗಳನ್ನು 5 ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಲಾಗಿದೆ. ಅತ್ಯಂತ ಕೆಳಮಟ್ಟದಲ್ಲಿರುವಂಥದ್ದು ಪರಿವರ್ತನಾ ಮಂಡಲವಾಗಿದೆ. ಅದಾದ ನಂತರ ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಅಯಾನು ಮಂಡಲ, ಕೊನೆಯದಾಗಿ ಬಾಹ್ಯ ಮಂಡಲ ಅಂತ ಕರಿತೀವಿ. ಹಾಗಾಗಿ ಕೆಳ ಹಂತದಲ್ಲಿರುವಂತಹ ಮೊದಲ ಸ್ತರ ಪರಿವರ್ತನಾ ಮಂಡಲವಾಗಿದೆ. ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕದಿಂದ ಕಾರ್ಯನಿರ್ವಹಿಸಿದವರು ಯಾರು? ಎಸ್ ನಿಜಲಿಂಗಪ್ಪ, ರಾಮಕೃಷ್ಣ ಹೆಗಡೆ, ಎಸ್.ಆರ್. ಬೊಮ್ಮಾಯಿ, ಬಿ.ಡಿ. ಜತ್ತಿ. ಇದಕ್ಕೆ ಸರಿ ಉತ್ತರ ಎಸ್ ನಿಜಲಿಂಗಪ್ಪ. ಸಿದ್ದವ್ವನಹಳ್ಳಿ ನಿಜಲಿಂಗಪ್ಪ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ಎಸ್ ನಿಜಲಿಂಗಪ್ಪನವರು ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕದಿಂದ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಭಾರತವು ಏಕಪೌರತ್ವದ ಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸಿಂಗಲ್ ಸಿಟಿಸನ್ಶಿಪ್ ಅಂತ ಕರಿತೀವಿ. ಈ ಒಂದು ಪರಿಕಲ್ಪನೆಯನ್ನು ನಾವು ಬ್ರಿಟನ್ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ. ವಿದೇಶಿ ವಿನಿಮಯ ಉಳಿಕೆ ಮತ್ತು ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುವ ಶಾಸನವನ್ನು ಜಾರಿಗೆ ತರಲಾದಂಥ ವರ್ಷ ಯಾವುದು? 1974. ಕನ್ಸರ್ವೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂಡ್ ಪ್ರಿವೆನ್ಷನ್ ಸ್ಮಗ್ಲಿಂಗ್ ಆಕ್ಟಿವಿಟೀಸ್ ಆಕ್ಟ್ 1974. 1974ರಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಈ ಕೆಳಗಿನ ಯಾವ ರಾಷ್ಟ್ರಪತಿಯ ಅವಧಿಯಲ್ಲಿ ದೇಶದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು? ಫಕ್ರುದ್ದೀನ್ ಅಲಿ ಅಹಮದ್. ಇವರ ಆಡಳಿತ ಅವಧಿಯ ಸಂದರ್ಭದಲ್ಲಿ ಅಂದರೆ 1975ರಲ್ಲಿ ದೇಶದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುತ್ತೆ. ಆಗ ರಾಷ್ಟ್ರಪತಿಯಾಗಿದ್ದಂಥವರು ಫಕ್ರುದ್ದೀನ್ ಅಲಿ ಅಹಮದ್ ರವರು. ದೇಶದ ಮೊದಲ ಕಾಗದರಹಿತ ಸಚಿವ ಸಂಪುಟ ಸಭೆ ನಡೆಸಿದ ಮೊದಲ ರಾಜ್ಯ ಯಾವುದು? ಆಂಧ್ರ ಪ್ರದೇಶ. ಸೆಪ್ಟೆಂಬರ್ 2014ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಚಂದ್ರಬಾಬು ನಾಯ್ಡುರವರ ಅಧ್ಯಕ್ಷತೆಯಲ್ಲಿ ಮೊಟ್ಟಮೊದಲ ಬಾರಿಗೆ ದೇಶದಲ್ಲಿ ಒಂದು ಪ್ರಯೋಗ ನಡೆಯುತ್ತೆ. ಅದು ಸಚಿವ ಸಂಪುಟ ಸಭೆಯನ್ನು ಕಾಗದರಹಿತವಾಗಿ ಮಾಡಲಾಯಿತು.